ವಿಶೇಷ ಮಕ್ಕಳನ್ನ ನಮ್ಮ ಸಮಾಜ ಹೇಗೆಲ್ಲ ಕಾಣುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹೀಗಿರುವಾಗ ಅವರನ್ನ ಮುಖ್ಯವಾಹಿನಿಗೆ ತರೋದು, ಅವರಿಗೋಸ್ಕರ ಶಾಲೆ ತೆರೆಯೋದು, ಅವರ ಭಾಷೆಯಲ್ಲೇ ಶಿಕ್ಷಣ ಕೊಡೋದು ಎಷ್ಟೊಂದು ಕಷ್ಟ ಅಲ್ವಾ? ನಿಮಗೆ ಗೊತ್ತಾ? ಇಲ್ಲೊಬ್ರು ಅಂತಹ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ನಲಿತಾ ಕುಣಿತಾ ಶಿಕ್ಷಣಾಭ್ಯಾಸ ಮಾಡಿಸ್ತಿದ್ದಾರಲ್ಲ, ಇವರ ಹೆಸರು ಸಿರಿಲ್ ಲೋಪಿಸ್ ಅಂತ ಕಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಮಟಾದವರು. ಇವರು ಬುದ್ಧಿಮಾಂದ್ಯ ಮಕ್ಕಳಿಗೆ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಅಂತ ಯೋಚಿಸಿದ್ರ ಬಲವಾಗಿ ದಯಾನಿಲಯ ಶಾಲೆ ರೂಪ ತಳೆದಿದೆ. ತಮ್ಮನೊಬ್ಬ ಬುದ್ಧಿಮಾಂದ್ಯನಾಗಿದ್ದು ಶಾಲೆ ರೂಪುಗೊಳ್ಳಲು ಅದು ಕೂಡ ಕಾರಣವಾಗಿದೆ. ಹಲವು ಎದುರು ತೊಡರು ಎದುರಿಸಿದ ಬುದ್ಧಿಮಾಂದ್ಯ ಮಕ್ಕಳಿಗೋಸ್ಕರ ಶಾಲೆ ಸ್ಥಾಪಿಸಿರೋ ಸಿರಿಲ್ ಅತ್ಯುನ್ನತ ಶಿಕ್ಷಣ ನೀಡುತ್ತಿದ್ದಾರೆ. ಶಾಲೆಯನ್ನ ಪರಿಸರ ವಾತಾವರಣದಲ್ಲಿ ರೂಪಿಸಿ ಅಭ್ಯಾಸದ ಜೊತೆಗೆ ಕಂಪ್ಯೂಟರ್, ಯೋಗ, ವೃತ್ತಿ, ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ. ಜೊತೆಗೆ ಟೇಬಲ್ ಟೆನ್ನಿಸ್ ಸೇರಿ ಇತರೆ ಕ್ರೀಡೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಲಾಗುತ್ತೆ. ಬಿಸಿಯೂಟ ನೀಡುವುದರ ಜೊತೆ ಶಾಲಾ ವಾಹನದಲ್ಲೇ ಮಕ್ಕಳನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡಲಾಗುತ್ತೆ. ಇದೆಲ್ಲದರ ಫಲವಾಗಿ ಕಳೆದ 7 ವರ್ಷಗಳ ಹಿಂದೆ ಇಬ್ಬರಿದ್ದ ಶಾಲೆಯಲ್ಲೀಗ ವಿದ್ಯಾರ್ಥಿಗಳ ಸಂಖ್ಯೆ 40ಕ್ಕೆ ಏರಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ನುರಿತ ಟೀಚರ್ಸ್ಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಶಾಲೆಯಲ್ಲಿ ಫಿನಾಯಿಲ್, ಹಸುವಿನ ಗೊಬ್ಬರ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಬಂದ ಹಣದಲ್ಲಿ ಶಾಲೆ ವೆಚ್ಚವನ್ನ ನಿಭಾಯಿಸಲಾಗುತ್ತೆ. ಬೇರೆ ಬೇರೆ ಡಿಸಬಿಲಿಟಿ ಮಕ್ಕಳಿದ್ದಾರೆ. ಈಗ ಒಂದು 7 ಇಯರ್ಸ್ ಆಯಿತು. ಫಸ್ಟ್ ಒಂದು 2 ಮಕ್ಕಳಿದ್ರು ಫಸ್ಟ್ ಸ್ಟಾರ್ಟ್ ಮಾಡುವಾಗ. ಈಗ ಒಂದು 40 ಮಕ್ಕಳಿದ್ದಾರೆ. ಐಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಓದಿರೋ ಸಿರಿಲ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಿಕ್ಷಣ ನೀಡೋಕೆ ಅಂತಾನೆ ಡಿಎಡ್, ಬಿಎಡ್ ಹಾಗೂ ಎಂಎಡ್ ಶಿಕ್ಷಣ ಮುಗಿಸಿದ್ದಾರೆ. ಮೊದಲಿಗೆ ಹಣ ಹೊಂದಿಸಲು ಪರದಾಡಿರೋ ಸಿರಿಲ್ ವಿದೇಶದ ಬ್ಯಾಂಕೊಂದರಲ್ಲಿ ಕೆಲಸ ನಿರ್ವಹಿಸಿ 10 ಲಕ್ಷ ಹಣ ಸಂಪಾದಿಸಿ ಕುಮಟಾದಲ್ಲಿ ಶಾಲೆ ಸ್ಥಾಪಿಸಿತ್ತು. ಕೆಲವೇಳೆ ಶಾಲೆ ನಿರ್ವಹಣೆ ಕಷ್ಟವಾಗಿದ್ದರಿಂದ ತನ್ನಲ್ಲಿದ್ದ 2 ಬೈಕ್ಗಳನ್ನ ಸೇಲ್ ಮಾಡಿದ್ದಾರೆ. ಇದನ್ನರಿತ ಕೆಲ ಸಹೃದಯವುಳ್ಳ ಮಂದಿ ಹಣಕಾಸಿನ ಸಹಾಯ ಹಸ್ತ ಚಾಚಿದ್ದಾರೆ. ಹೀಗಾಗಿ ಗುಣಮಟ್ಟ ಶಾಲೆಯಲ್ಲಿ ಕಲಿತಿರೋ ಬುದ್ಧಿಮಾಂದ್ಯ ಮಕ್ಕಳು ಸಾಕಷ್ಟು ಬದಲಾವಣೆ ಕಂಡಿದ್ದಾರೆ. ಜೊತೆಗೆ ಶಾಲೆಯಲ್ಲಿ ಹಸು, ನಾಯಿ, ಬೆಕ್ಕು ಸೇರಿ ಕೆಲ ಪ್ರಾಣಿ ಪಕ್ಷಿಗಳನ್ನ ಸಾಕಲಾಗ್ತಿದ್ದು ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳ ಜ್ಞಾನದ ಅರಿವನ್ನು ಮೂಡಿಸಲಾಗ್ತಿದೆ. ಮಕ್ಕಳು ತಮ್ಮ ಕುರಿತು ಕೊಟ್ಟು ನಿತ್ಯ ಶಾಲೆಗೆ ಹಾಜರಾಗಬೇಕು. ಇದು ಸ್ಥಳೀಯರಲ್ಲಿ ದಯಾನಿಲಯ ಶಾಲೆ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡುವಂತೆ ಮಾಡಿದೆ. ಕುಮಟಾದಲ್ಲಿ ತುಂಬ ಈ ಥರ ಸ್ಕೂಲ್ಗಳಿಲ್ಲ ಆಗಿತ್ತು. ಆದರೆ ಅವರು ತುಂಬ ಅವ್ರು ಎಫರ್ಟ್ ಹಾಕಿ ಈ ಸ್ಕೂಲನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಊರಿನವರು ಎಲ್ಲ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹಾಯ ಮಾಡಬೇಕು. ಅಮಾಯಕ ಮಕ್ಕಳ ಮುಖ ನೋಡ್ತಾ ಕಷ್ಟವಾದ್ರೂ ಪರವಾಗಿಲ್ಲ ಅಂತ ಸಿರಿಲ್ ಶಾಲೆ ಮುಚ್ಚದೆ ಆತ್ಮಸ್ಥೈರ್ಯದಿಂದ ಮುನ್ನಡೆದಿದ್ದಾರೆ. ಹೀಗೆ ಸಮಾಜಮುಖಿ ಚಿಂತನೆ, ಮುಖ್ಯವಾಗಿ ಬುದ್ಧಿಮಾಂದ್ಯ ಮಕ್ಕಳನ್ನ ಸ್ವಂತ ಖರ್ಚಿನಲ್ಲಿ ಪೋಷಿಸುತ್ತಿರೋ ಸಿರಿಲ್ಗೆ ಸರ್ಕಾರದ ನೆರವಿನ ಅವಶ್ಯಕತೆ ಇದೆ. ಸಂದೀಪ್ ಸಾಗರ್, ಟಿವಿ9 ಕಾರವಾರ.